ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಪಾಕಿಸ್ತಾನದ ನಡುವೆ ಮಹಾಯುದ್ಧವೇ ನಡೆದು ಹೋಗಿದೆ. ಈಗಾಗಲೇ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನ ಶುರು ಮಾಡಿದೆ. ಜೊತೆಗೆ ಔಷಧಿ, ತರಕಾರಿ ಅಷ್ಟೇ ಅಲ್ಲ, ಸಿಂಧೂ ನದಿಯ ಒಂದು ಹನಿ ನೀರನ್ನು ಕೂಡ ಬಿಡೋದಕ್ಕೆ ರೆಡಿಗಿಲ್ಲ ಭಾರತ. ಕಾರಣ ಪಹಲ್ಗಾಮ್ನಲ್ಲಿ ಇದೇ ಪಾಕಿಸ್ತಾನ ಚೂಬಿಟ್ಟಂತಹ ಉಗ್ರರು ಧರ್ಮವನ್ನ ಕೇಳಿ ಹಿಂದೂ ಧರ್ಮದವರನ್ನ ಕೊಂದು ಬಿಸಾಕಿ ಬಿಟ್ಟಿದ್ರು. 26 ಜನರ ರಕ್ತವನ್ನ ಕುಡಿದಿದ್ರು ಇದೇ 26 ಜನರ ರಕ್ತ ಕುಡಿದಿದ್ರು ಇದೇ ಪಾಕಿಗಳು. ಆದ್ರೆ ನಿಮಗ್ ಗೊತ್ತಾ, ಇದೇ ಪಾಕಿಸ್ತಾನವನ್ನ ಕಾಯ್ತಾ ಇರೋದು ಒಂದು ಹಿಂದೂ ದೇವಾಲಯ. ಆದ್ರೆ ಶತ್ರುಗೆ ಕೇಡುಗಾಲ ಶುರುವಾಯಿತು ಅಂತಂದ್ರೆ ಹಗ್ಗವೂ ಹಾವಾಗಿ ಬಿಡತ್ತೆ. ಅದೇ ತೆರನಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇರುವಾಗಲೇ ಪಾಕಿಸ್ತಾನದಲ್ಲಿ ಇದ್ದಂತಹ ಒಂದು ಹಿಂದೂ ದೇವಾಲಯ ಈಗ ಸ್ವತಂತ್ರವಾಗಿದೆ. ಅಂದ್ರೆ ಬಲೂಚಿಗಳು ಈಗ ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರವನ್ನ ಪಡೆದುಕೊಂಡಿದ್ದಾರೆ. ಅದೇ ಬಲೂಚಿಸ್ತಾನದಲ್ಲಿ ಒಂದು ಹಿಂದೂ ದೇಗುಲ ಇದೆ. ಅಲ್ಲಿ ಮುಸಲ್ಮಾನರು ಕೂಡ ಭಕ್ತಿಯಿಂದ ತಲೆಬಾಗ್ತಾರೆ. ಕಾರಣ, ಇಷ್ಟು ದಿನ ಪಾಕಿಸ್ತಾನವನ್ನ ಮಾತ್ರ ಈ ಒಂದು ದೇಗುಲ, ಹಿಂದೂ ದೇಗುಲ ಕಾಯ್ತಾ ಇತ್ತು. ಆದ್ರೆ ಈಗ ಬಲೂಚಿಸ್ತಾನವಾಗಿ ಬದಲಾದ ಕಾರಣ ಪಾಕಿಸ್ತಾನದ ಗತಿ ಇನ್ನೇನು ಕಾದಿದ್ಯೋ ಗೊತ್ತಿಲ್ಲ. ಆದ್ರೆ ಬಲೂಚಿಸ್ತಾನ ಇನ್ನು ಮುಂದೆ ಸಮೃದ್ಧವಾಗಿರಲಿದೆಯಂತೆ. ಹಾಗಾದ್ರೆ ಯಾವುದಿದು ಹಿಂದೂ ದೇಗುಲ? ಮುಸಲ್ಮಾನರು ಕೂಡ ತಲೆಬಾಗುವಂತಹ ಹಿಂದೂ ದೇಗುಲ ಎಲ್ಲಿದೆ? ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಹಿಂದೂಗಳ ನರಮೇಧಕ್ಕೆ ನಿಮ್ಮ ಅಭಿಪ್ರಾಯವೇನು? ಧರ್ಮ ಕೇಳಿ ಕೊಂದವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪಾಕಿಸ್ತಾನವು ಹಲವಾರು ಹಿಂದೂ ದೇವಾಲಯಗಳಿಗೆ ನೆಲವಾಗಿದೆ. ಅವುಗಳಲ್ಲಿ ಹಲವಾರು ಹಿಂದೂ ಸಮುದಾಯಕ್ಕೆ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನ ಕೊಡಲಾಗಿದೆ. ಗಮನಾರ್ಹ ಉದಾಹರಣೆಗಳಲ್ಲಿ ಹಿಂಗ್ಲಾಜ್ ಮಾತಾ ಮಂದಿರ, ಕಟಾಸ್ ರಾಜ್ ದೇವಾಲಯ ಮತ್ತು ಉಮರ್ಕೋಟ್ ಶಿವ ದೇವಾಲಯ ಸೇರಿದೆ. ಹೌದು, ಪಾಕಿಸ್ತಾನದಲ್ಲಿ ಅನೇಕ ಪ್ರಸಿದ್ಧ ಹಿಂದೂ ದೇವಾಲಯಗಳು ಇವೆ. ಅವುಗಳಲ್ಲಿ ಪ್ರಮುಖವಾದದ್ದು ಹಿಂಗ್ಲಾಜ್ ಮಾತಾ ದೇವಾಲಯ. ಈ ದೇವಾಲಯವು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿದೆ. ಈಗ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಈಗ ಎರಡು ದೇಶಗಳಾಗಿರೋದ್ರಿಂದ ಈಗ ಬಲೂಚಿಸ್ತಾನ ಪ್ರಾಂತ್ಯಕ್ಕೆ ಈ ಒಂದು ಹಿಂಗ್ಲಾಜ್ ಮಾತಾ ದೇವಾಲಯ ಸೇರ್ಕೊಂಡಿದೆ. 1947ರಲ್ಲಿ ಪಾಕಿಸ್ತಾನವು ಇದನ್ನ ಭಾಗಗಳಾಗಿ ವಿಂಗಡಿಸಿದಾಗ ಅನೇಕ ಹಿಂದೂ ದೇವಾಲಯಗಳು ಪಾಕಿಸ್ತಾನಕ್ಕೆ ಹೋದ್ವು. ಅವುಗಳಲ್ಲಿ ಒಂದು 51 ಶಕ್ತಿಪೀಠಗಳಲ್ಲಿ ಒಂದಾಗಿರೋ ಹಿಂಗ್ಲಜಾ ಮಾತಾ ದೇವಾಲಯ. ಹಿಂಗ್ಲಾಜ್ ಮಾತಾ ದೇವಾಲಯವು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ. ಹಿಂಗ್ಲಾಜ್ ಮಾತಾ ದೇವಾಲಯವು ಬಲೂಚಿಸ್ತಾನದ ಲಾಸ್ಬೇಲಾ ಪ್ರದೇಶದಲ್ಲಿ ಇದೆ. ಈ ದೇವಾಲಯವು ಹಿಂದೂಗಳಿಗೆ ಮಾತ್ರವಲ್ಲದೆ ಮುಸಲ್ಮಾನರಿಗೂ ಈ ಒಂದು ದೇವಾಲಯ ಅತ್ಯಂತ ಪ್ರಿಯವಾದ ಮತ್ತು ನಂಬಿಕೆಯ ಕೇಂದ್ರವಾಗಿದೆ. ಹಿಂಗ್ಲಾಜ್ ಮಾತಾ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ನವರಾತ್ರಿಯ ಸಮಯದಲ್ಲಿ ದೇವಿಯ ದೇವಾಲಯವನ್ನ ಅಲಂಕರಿಸಲಾಗುತ್ತೆ ಮತ್ತು ದೂರದೂರಿನಿಂದ ಭಕ್ತರು ತಮ್ಮ ಪೂಜೆಯನ್ನ ಸಲ್ಲಿಸೋದಕ್ಕೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಹಿಂಗ್ಲಾಜ ಮಾತಾ ದೇವಸ್ಥಾನವನ್ನ ತಲುಪುವುದು ಅಮರನಾಥ ಯಾತ್ರೆಗಿಂತ ಹೆಚ್ಚು ಕಷ್ಟಕರವಾಗಿರುತ್ತೆ ಅಂತ ಪರಿಗಣಿಸಲಾಗಿದೆ. ಎಷ್ಟೇ ಕಷ್ಟಗಳಿದ್ರೂ ಹಿಂಗ್ಲಜಾ ದೇವಸ್ಥಾನವನ್ನ ಮುಸಲ್ಮಾನರು ಕೂಡ ಹೋಗಿ ಪೂಜೆ ಮಾಡ್ತಾರೆ. ಹಿಂಗ್ಲಾಜ್ ಮಾತಾ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸಾವಿರಾರು ಅಡಿ ಎತ್ತರದ ಪರ್ವತಗಳು ಮತ್ತು ದೂರದೂರವರೆಗೂ ವಿಸ್ತೀರ್ಣವನ್ನು ಹೊಂದಿರುವಂತಹ ಮರುಭೂಮಿ ಇದೆ. ಇಲ್ಲಿ ಅರಣ್ಯ ಪ್ರದೇಶವೂ ಇದೆ. ಇಲ್ಲಿ ದರೋಡೆಕೋರರು ಮತ್ತು ಭಯೋತ್ಪಾದಕ ಭಯವೂ ಕೂಡ ಇದೆ. ಅತ್ಯಂತ ಕಷ್ಟಕರವಾದ ವಿಷಯ ಏನಂತಂದ್ರೆ, ಪಾಕಿಸ್ತಾನಿ ಸೈನ್ಯ ಅಥವಾ ಪೊಲೀಸರು ಇಲ್ಲಿಗೆ ಹೋಗುವ ಭಕ್ತರಿಗೆ ಯಾವುದೇ ಭದ್ರತಾ ವ್ಯವಸ್ಥೆಯನ್ನ ಕೊಡೋದಿಲ್ಲ. ಇದು ಪ್ರಯಾಣವನ್ನ ಇನ್ನಷ್ಟು ಕಷ್ಟಕರವಾಗಿಸುತ್ತೆ. ಹಿಂಗ್ಲಾಜ್ ಮಾತಾಗೆ ಭೇಟಿ ನೀಡುವುದು ಕಷ್ಟಕರವಾಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬಂಟಿಯಾಗಿ ಪ್ರಯಾಣ ಮಾಡುವುದು ನಿಷಿದ್ಧವಾಗಿದೆ. ಒಮ್ಮೆಗೆ 30ರಿಂದ 40 ಜನರು ದೇವಾಲಯಕ್ಕೆ ಭೇಟಿ ನೀಡಬಹುದು ಮತ್ತು ಅವರೇ ತಮ್ಮದೇ ಆದಂತಹ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಹಿಂಗ್ಲಾಜ್ ಮಾತಾ ದೇವಾಲಯವು ಕರಾಚಿಯಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಹಿಂಗ್ಲಾಜ್ ಮಾತಾ ದೇವಾಲಯವನ್ನ ತಲುಪೋದಕ್ಕೆ ಭಕ್ತರು 4ರಿಂದ 5 ಮೈಲಿಗಳಷ್ಟು ಅಂದ್ರೆ 55 ಕಿಲೋಮೀಟರ್ಗಳಷ್ಟು ನಡಿಬೇಕು, ಅಂದ್ರೆ ಹೋಗಬೇಕು ಅಂತ ಹೇಳಲಾಗುತ್ತೆ. ಹಿಂಗ್ಲಾಜ್ ಮಾತಾ ಪವಾಡ ಮತ್ತು ಪ್ರಭಾವ ಎಷ್ಟಿದೆ ಅಂತಂದ್ರೆ, ಮುಸಲ್ಮಾನರು ಸಹ ಈ ಸ್ಥಳದಲ್ಲಿ ನಂಬಿಕೆಯಿಂದ ತಲೆಬಾಗ್ತಾರೆ. ಮುಸಲ್ಮಾನರು ಈ ದೇವಾಲಯವನ್ನ ಬೀಬಿ ನಾನಿ ಪೇರ್ ಅಥವಾ ನಾನಿ ಮಂದಿರ ಅಂತ ಕರೆಯಲಾಗುತ್ತೆ. ಇದೇ ಕಾರಣಕ್ಕೆ ಹಿಂಗ್ಲಾಜ್ ಮಾತಾ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಹಿಂಗ್ಲಾಜ್ ಮಾತಾ ದೇವಸ್ಥಾನ ಎಂಬ ಬದಲು ನಾನಿ ಮಂದಿರ ಅನ್ನುವಂತಹ ಫಲಕಗಳು ನಿಮಗೆ ನೋಡೋದಕ್ಕೆ ಸಿಗತ್ತೆ. ಆದರೆ ಬಲೂಚಿಸ್ತಾನ ಈಗ ಸ್ವತಂತ್ರವಾದ ಬಳಿಕ ಈ ಒಂದು ಹಿಂಗ್ಲಾಜ್ ಮಾತಾ ದೇವಸ್ಥಾನಕ್ಕೆ ಹಿಂದೂಗಳು ಆರಾಮಾಗಿ ಹೋಗಬಹುದು. ಜೊತೆಗೆ ಭಾರತೀಯ ಸೇನೆ ಮತ್ತು ಬಲೂಚಿಸ್ತಾನ್ ಸೇನೆ ಈಗ ಪ್ರಯಾಣಿಕರಿಗೆ ಮತ್ತು ಭಕ್ತರಿಗೆ ವಿಶೇಷ ಭದ್ರತೆಯನ್ನ ಕೊಡೋದಕ್ಕೆ
ಮುಂದಾಗಿದೆ. ಆದ್ದರಿಂದ ಇನ್ಮುಂದೆ ಹಿಂಗ್ಲಾಜ್ ಮಾತಾ ದೇವಸ್ಥಾನವೂ ಕೂಡ ಹಿಂದೂಗಳಿಗೆ ಪವಿತ್ರ ದೇವಸ್ಥಾನವಾಗಿರುವುದರಿಂದ ಇನ್ನಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯಿದೆ. ಕಾರಣ ಈಗ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೈನ್ಯ ಆಗಿರಬಹುದು ಅಥವಾ ಸರ್ಕಾರ ಅಲ್ಲಿ ಇಲ್ಲ. ಈಗ ಏನೇ ಇದ್ರೂ ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಅಧಿಕಾರವನ್ನ ಮತ್ತು ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಮೊದಲಿಗೆ ಹಿಂದೂಗಳಿಗೆ ಭದ್ರತೆಯನ್ನ ಕೊಟ್ಟು ಆ ಒಂದು ಭದ್ರತೆ ದೃಷ್ಟಿಯಿಂದಾಗಿ ಹಿಂದೂಗಳ ದೇವಾಲಯವನ್ನ ರಕ್ಷಿಸ್ತೀವಿ ಅಂತ ಬಲೂಚಿಗಳು ಶಪಥ ಮಾಡಿದ್ದಾರೆ. ಹಿಂಗ್ಲಾಜ್ ಮಾತಾ ದೇವಸ್ಥಾನವು ಈಗ ಮತ್ತಷ್ಟು ವಿಶೇಷ ಮತ್ತು ಸುಭದ್ರವಾಗಿರಲಿದೆ.